ಹೊನ್ನಾಂಜನೇಯ ಡಿಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರಿನಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯವರು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ಬೋಧನೆ ಮಾಡುವಂತಹ ಸಂದರ್ಭಕ್ಕೋಸ್ಕರವಾಗಿ ನಾನ್-ಕೋರ್ ಪಠ್ಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನ್-ಕೋರ್ ಪಠ್ಯ ವಿಷಯಗಳಲ್ಲಿ ಬಹುಮುಖ್ಯವಾಗಿ ಭಾರತದ ಸಂವಿಧಾನದ ಪಠ್ಯಕ್ರಮಕ್ಕನುಗುಣವಾಗಿ ಹಲವು ವಿಷಯಗಳನ್ನು ವಿಡಿಯೋ ಮೂಲಕ ಈಗಾಗಲೇ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ. ಇಂದು ನಾನು ಈ ಪಠ್ಯ ವಿಷಯಗಳಲ್ಲಿ ಒಂದಾಗಿರ್ತಕ್ಕಂತಹ ಉಚ್ಚ ನ್ಯಾಯಾಲಯದ ಬಗ್ಗೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳ ಬಗ್ಗೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾನು ವಿವರಣೆಯನ್ನ ನೀಡಲಿದ್ದೇನೆ. ಇವತ್ತು ನ್ಯಾಯಾಲಯ ಅನ್ನುವಂಥದ್ದನ್ನ ಕುರಿತು ನಾವು ಇಲ್ಲಿ ಚರ್ಚೆಯನ್ನು ಮಾಡೋದಕ್ಕೆ ಹೊರಟ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ 3 ಅಂಗಗಳು ಕೂಡ ಇಲ್ಲಿ ಮುಖ್ಯ ಅನ್ನುವಂಥದ್ದನ್ನ ಈಗಾಗಲೇ ನಾವು ಸಾಕಷ್ಟು ಬಾರಿ ಪ್ರತಿಪಾದನೆಯನ್ನ ಮಾಡಿದ್ದೇವೆ. ಸರ್ಕಾರದ ಅಂಗಗಳಲ್ಲಿ ಮೊದಲನೇದಾಗಿ ಶಾಸಕಾಂಗ, ಶಾಸನಗಳನ್ನು ನಿರೂಪಿಸಿದ್ರೆ, ಕಾರ್ಯಾಂಗ, ಶಾಸಕಾಂಗ ನಿರೂಪಿಸಿದಂತಹ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರುವಂತಹ ಕೆಲಸವನ್ನ ನಿರ್ವಹಿಸುತ್ತದೆ, ಮತ್ತು 3ನೆಯ ಬಹುಮುಖ್ಯವಾದಂತಹ ಅಂಗ ನ್ಯಾಯಾಂಗ. ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಭಿನ್ನತೆಗಳುಂಟಾದರೆ ಅಥವಾ ಶಾಸಕಾಂಗ ಅಥವಾ ಕಾರ್ಯಾಂಗ ಸಂವಿಧಾನದ ನಿಯಮಗಳಿಗೆ ಅನುಗುಣವಾದಂತಹ ರೀತಿಯಲ್ಲಿ ಏನಾದರೂ ಪರಿಹಾರ ಮಾರ್ಗಗಳು ಬೇಕಾದರೆ ನ್ಯಾಯಾಂಗ ಆ ಪರಿಹಾರ ಮಾರ್ಗಗಳನ್ನು ಸಂವಿಧಾನಾತ್ಮಕವಾಗಿ ನೀಡುವಂತಹ ಒಂದು ಕೆಲಸವನ್ನ ಮಾಡುತ್ತದೆ. ಅದರಲ್ಲೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಂತರದ ಸ್ಥಾನದಲ್ಲಿ ನಾವು ಉಚ್ಚ ನ್ಯಾಯಾಲಯವನ್ನು ಕುರಿತು ನಾವು ಚರ್ಚೆಯನ್ನು ಮಾಡ್ತೇವೆ. ಉಚ್ಚ ನ್ಯಾಯಾಲಯ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ನಾವು ಹೈಕೋರ್ಟ್ಸ್ ಅಂತ ಕರಿತೇವೆ. ಸೊ ಭಾರತದಲ್ಲಿ ಪ್ರಥಮವಾಗಿ ಹೈಕೋರ್ಟ್ಗಳು ಸ್ಥಾಪನೆಯಾಗಿದ್ದು ಬ್ರಿಟಿಷರ ಆಡಳಿತದಲ್ಲಿ ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ. 1861ರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ಹೈಕೋರ್ಟ್ ವ್ಯವಸ್ಥೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೈಕೋರ್ಟ್ ಅತ್ಯುನ್ನತವಾದಂತಹ ಒಂದು ಸ್ಥಾನವನ್ನು ಪಡೆದಿರ್ತದೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ಗಮನ ಹರಿಸಬರಬೇಕಾಗತ್ತೆ. ರಾಜ್ಯ ಹೈಕೋರ್ಟಿನ ರಚನೆಯನ್ನು ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡ್ತಾ ಹೊರಟ್ರೆ, ಭಾರತ ಸಂವಿಧಾನದ 214ನೆಯ ವಿಧಿಯ ಪ್ರಕಾರ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಉಚ್ಚ ನ್ಯಾಯಾಲಯಕ್ಕೆ ಭಾರತದ ಸಂವಿಧಾನ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ಚರ್ಚೆಯನ್ನ ಮಾಡ್ತೇವೆ. ಇಲ್ಲಿ ಉಚ್ಚ ನ್ಯಾಯಾಲಯದ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನು ಮಾಡುವಾಗ ಸಂಸತ್ನ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಿಕೊಳ್ಳುವಂತಹ ಒಂದು ಸದಾವಕಾಶವನ್ನು ಕೂಡ ಭಾರತದ ಸಂಸತ್ ಸಂವಿಧಾನದ 231ನೆಯ ವಿಧಿಯ ಪ್ರಕಾರ ಕಲ್ಪಿಸಿಕೊಟ್ಟಿದೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಸಾಮಾನ್ಯವಾಗಿ ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶ ರಾಜ್ಯಗಳು ಒಂದೇ ಉಚ್ಚ ನ್ಯಾಯಾಲಯವನ್ನು ಹೊಂದಿವೆ. ಉಚ್ಚ ನ್ಯಾಯಾಲಯದ ಪೀಠಗಳು ಅಸ್ಸಾಂನ ಗುವಾಹಟಿಯಲ್ಲಿ ಇದ್ದಾವೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಉಚ್ಚ ನ್ಯಾಯಾಲಯಗಳು ಮುಖ್ಯವಾಗಿ ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸ್ತವೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ, ಹಾಗೇನೆ ತಮಿಳುನಾಡು ಮತ್ತು ಪಾಂಡಿಚೇರಿ ಈ 2 ಪ್ರದೇಶಗಳಿಗೂ ಕೂಡ ಒಂದೇ ಉಚ್ಚ ನ್ಯಾಯಾಲಯ ಇರುವಂತಕ್ಕದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ ಪಂಜಾಬ್, ಹರಿಯಾಣ ಮತ್ತು ಚಂಡೀಗಢ ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂತಹ ಪಾಂಡಿಚೇರಿ ಏನಿದೆ
ಹರಿಯಾಣ ಏನಿದೆ, ಚಂಡೀಗಢ ಏನಿದೆ, ಈ ರೀತಿಯ ಪ್ರದೇಶಗಳಿಗೆ ಪಂಜಾಬನ್ನ ಒಳಗೊಂಡಂತಹ ರಾಜ್ಯದಲ್ಲಿ ಒಂದು ಉಚ್ಚ ನ್ಯಾಯಾಲಯವನ್ನ ಹೊಂದಿದೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ ಹಾಗೆ ತಮಿಳುನಾಡು ಮತ್ತು ಪಾಂಡಿಚೇರಿ ಪ್ರತ್ಯೇಕವಾಗಿ ಒಂದು ಉಚ್ಚ ನ್ಯಾಯಾಲಯವನ್ನು ಹೊಂದಿರುವ ಹಾಗೆ ಪಂಜಾಬ್, ಹರಿಯಾಣ, ಚಂಡೀಗಢದಲ್ಲಿ ಒಂದು ನ್ಯಾಯಾಲಯ ಇರುವಂತಕ್ಕದ್ದನ್ನು ಕೂಡ ನಾವು ವಿವರಣೆಯನ್ನು ನೀಡ್ತಾ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೆಹಲಿಗೆ ಮಾತ್ರ ಪ್ರತ್ಯೇಕ ಹೈಕೋರ್ಟ್ ವ್ಯವಸ್ಥೆಯನ್ನ ಭಾರತದ ನ್ಯಾಯಾಂಗ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದೆ ಅನ್ನತಕ್ಕದ್ದನ್ನು ನೋಡಿ, 2013 ಮಾರ್ಚ್ 25 ಮೇಘಾಲಯ, ಮಣಿಪುರ, ತ್ರಿಪುರ ರಾಜ್ಯಗಳಲ್ಲಿ ರಾಜ್ಯ ಹೈಕೋರ್ಟ್ಗಳನ್ನ 2012 ಮೇ 12 ಲೋಕಸಭೆಯಲ್ಲಿ ಅನುಮೋದನೆಯನ್ನು ಪಡೆದುಕೊಳ್ಳೋದ್ರ ಮೂಲಕ ಪ್ರಾರಂಭಿಸಲಾಯಿತು ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಇವತ್ತು ಇಷ್ಟೆಲ್ಲ ವಿಷಯಗಳನ್ನು ಕೂಡ ನಾವು ಚರ್ಚೆಯನ್ನು ಮಾಡೋದ್ರ ಜೊತೆಯಲ್ಲಿ ಪ್ರಸ್ತುತ ಭಾರತ ದೇಶದಲ್ಲಿ ಒಟ್ಟು 25 ಉಚ್ಚ ನ್ಯಾಯಾಲಯಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಉಚ್ಚ ನ್ಯಾಯಾಲಯಗಳು ಇವತ್ತು ಕಾರ್ಯನಿರತವಾಗಿದ್ದೇವೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಸಂವಿಧಾನವು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನ ಗೊತ್ತುಪಡಿಸಿರುವಂತಹದ್ದನ್ನು ನಾವಿಲ್ಲಿ ಗಮನದಲ್ಲಿಟ್ಟುಕೊಂಡು, ಇದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನ್ಯಾಯಾಧೀಶರ ಸಂಖ್ಯೆಗೆ ಅನುಗುಣವಾಗಿ ಭಿನ್ನವಾಗಿರ್ತದೆ ಅನ್ನತಕ್ಕದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಒಂದು ವೇಳೆ ಮೊಕದ್ದಮೆಗಳು ಹೆಚ್ಚಿದ್ರೆ ಹೆಚ್ಚುವರಿ ನ್ಯಾಯಾಧೀಶರನ್ನ, ಹಂಗಾಮಿ ನ್ಯಾಯಾಧೀಶರುಗಳನ್ನ ನೇಮಿಸುವಂತಹ ಒಂದು ಅಧಿಕಾರವನ್ನ ಸಂವಿಧಾನದ ರಕ್ಷಕರಾಗಿರ್ತಕ್ಕಂತಹ ರಾಷ್ಟ್ರಪತಿಯವರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅನ್ನತಕ್ಕದ್ದನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಚರ್ಚೆಯನ್ನು ಮಾಡೋದಾದ್ರೆ, ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಹಾಗೂ ರಾಜ್ಯಗಳ ಸಂವಿಧಾನ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಜ್ಯಪಾಲರೊಂದಿಗೆ ಚರ್ಚಿಸಿ ಭಾರತ ಸಂವಿಧಾನದ 217ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಹಾಗೂ ಇತರ ನ್ಯಾಯಾಧೀಶರುಗಳನ್ನ ನೇಮಿಸುತ್ತಾರೆ ಅನ್ನತಕ್ಕದ್ದನ್ನು ಕೂಡ ನಾವು ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆಯನ್ನ ಮಾಡಬಹುದು. ಇನ್ನು ಇದಕ್ಕಿಂತ ಮುಖ್ಯವಾಗಿ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ವಿಚಾರವೆಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜೀವನಾಡಿಯಾಗಿರ್ತಕ್ಕಂತಹ ನ್ಯಾಯಾಂಗ, ಆ ನ್ಯಾಯಾಂಗದಲ್ಲಿ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂತಹ ನ್ಯಾಯಾಧೀಶರಿಗೆ ಇರಬೇಕಾದಂತಹ ಅರ್ಹತೆಗಳೇನು ಅನ್ನತಕ್ಕದ್ದನ್ನು ಕುರಿತು ನಾವು ಚರ್ಚೆಯನ್ನು ಮಾಡೋದಾದ್ರೆ, ಭಾರತ ಸಂವಿಧಾನದ 217ನೇ ವಿಧಿಯ ಪ್ರಕಾರ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳನ್ನು ಕುರಿತು ನಾವಿಲ್ಲಿ ನೋಡೋದಾದ್ರೆ, ಭಾರತದ ಪ್ರಜೆಯಾಗಿರಬೇಕು, ಭಾರತದ ಯಾವುದಾದರೂ ಅಧೀನ ನ್ಯಾಯಾಲಯಗಳಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಅವರು ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿರಬೇಕು, ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಅವರು ವಕೀಲರಾಗಿ ಸೇವೆಯನ್ನ ಸಲ್ಲಿಸಿರಬೇಕಾಗತ್ತೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿಗಳು ಸಂವಿಧಾನದ 104ನೇ ವಿಧಿಯ ಪ್ರಕಾರ 62 ವರ್ಷಗಳಾಗಿರ್ತವೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ನಾವು ನ್ಯಾಯಾಧೀಶರ ಅರ್ಹತೆ ಮತ್ತು ಪದಚ್ಯುತಿಯನ್ನ ಇಲ್ಲಿ ನೋಡೋದ್ರ ಜೊತೆಯಲ್ಲಿ ಮತ್ತು ಅವರ ಅಧಿಕಾರಾವಧಿಯನ್ನು ನಾವಿಲ್ಲಿ ನೋಡುವಂತದ್ದಾದ್ರೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಪದಚ್ಯುತಿಗೆ ಸಂಬಂಧಪಟ್ಟಂತೆ ನಾನು ಕೆಲವು ಅಂಶಗಳನ್ನ ಇಲ್ಲಿ ಸೇರ್ಪಡೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಮುಖ್ಯ ನ್ಯಾಯಾಧೀಶರನ್ನ ಮಹಾಭಿಯೋಗ ಅಥವಾ ದೋಷಾರೋಪಣೆಯ ಮೂಲಕ ಸಂಸತ್ತಿನ ಉಭಯ ಸದನಗಳ 3/2 ಸದಸ್ಯರು ಬಹುಮತದಿಂದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವಂತಹ ಒಂದು ಅವಕಾಶವನ್ನ ಭಾರತದ ಸಂವಿಧಾನ ಸಂಸತ್ತಿಗೆ ಕಲ್ಪಿಸಿಕೊಟ್ಟಿದೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಮತ್ತು ನಂತರದ ಅಂಶವಾಗಿ ನಾವು ನ್ಯಾಯಾಧೀಶರ ವೇತನ ಸೌಲಭ್ಯಗಳ ಕುರಿತು ನಾವು ಚರ್ಚೆಯನ್ನು ಮಾಡೋದಾದ್ರೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸಿರುವಂತಹ ವೇತನ ಮತ್ತು ಇತರ ಭತ್ಯೆಗಳನ್ನು ನೀಡಲಾಗುತ್ತೆ. ಪ್ರಸ್ತುತ ಇವತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ 2,50,000 ರೂಪಾಯಿಗಳ ಮಾಸಿಕ ವೇತನವನ್ನು ಇವತ್ತು ನೀಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ.
ಇನ್ನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡಿದ ಮೇಲೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನ ಬೋಧನೆ ಮಾಡುವಂತಹ ಒಂದು ವಿಚಾರವನ್ನು ನಾವಿಲ್ಲಿ ಪರಿಗಣಿಸೋದಾದ್ರೆ, ರಾಜ್ಯದಲ್ಲಿ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂತಹ ಗೌರವಾನ್ವಿತ ರಾಜ್ಯಪಾಲರು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರುಗಳಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡುವಂತಹ ಒಂದು ಪ್ರತಿಜ್ಞಾ ವಿಧಿಯನ್ನ ಬೋಧಿಸ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡತಕ್ಕಂತಹ ಒಂದು ಅಧಿಕಾರದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದಾದ್ರೆ, ರಾಷ್ಟ್ರಪತಿಗೆ ಹೈಕೋರ್ಟಿನ ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡುವಂತಹ ಒಂದು ಅಧಿಕಾರ ಇದೆ. ಮತ್ತು ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ತಾತ್ಕಾಲಿಕವಾಗಿ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಲು ಕೂಡ ಕೆಲವು ಸಂದರ್ಭಗಳಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಈ ಎಲ್ಲ ಅಂಶಗಳನ್ನು ಆಧರಿಸಿ ರಾಜ್ಯ ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಕುರಿತು ನಾವಿಲ್ಲಿ ಮುಖ್ಯವಾಗಿ ಚರ್ಚೆಯನ್ನು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ರಾಜ್ಯ ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯಲ್ಲಿ ನಾನು ಹಲವಾರು ರೀತಿಯ ಅಧಿಕಾರ ವ್ಯಾಪ್ತಿಗಳನ್ನು ಕುರಿತು ನಾನು ಚರ್ಚೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಮೂಲ ಅಧಿಕಾರ ವ್ಯಾಪ್ತಿ. ಭಾರತ ಸಂವಿಧಾನದ 225ನೇ ವಿಧಿಯ ಪ್ರಕಾರ ಸಂಸತ್ತು ರಾಜ್ಯ ಶಾಸಕಾಂಗ ಸದಸ್ಯರುಗಳ ಚುನಾವಣೆಗೆ ಸಂಬಂಧಿಸಿದಂತಹ ವಿಷಯಗಳು, ರೆವಿನ್ಯೂ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಸಂವಿಧಾನದ ವ್ಯಾಖ್ಯಾನಕ್ಕೆ ಸಂಬಂಧಿಸಿದಂತಹ ನೌಕಾಯಾನ, ವೈವಾಹಿಕ ವಿಚ್ಛೇದನ, ನ್ಯಾಯಾಂಗ ಉಲ್ಲಂಘನೆ, ಮರಣಪತ್ರ ಮೊದಲಾದ ಮೂಲ ಅಧಿಕಾರಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕುರಿತವು ನ್ಯಾಯ ತೀರ್ಪನ್ನು ನೀಡತಕ್ಕಂತಹ ಒಂದು ಅಧಿಕಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಹೊಂದಿರುತ್ತದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಇನ್ನು ಎರಡನೆಯ ಬಹುಮುಖ್ಯವಾದಂತಹ ಒಂದು ಉಚ್ಚ ನ್ಯಾಯಾಲಯದ ಅಧಿಕಾರಗಳಲ್ಲಿ ಮನವಿ ಅಧಿಕಾರ ಅಂತ ಬರುತ್ತೆ. ಉಚ್ಚ ನ್ಯಾಯಾಲಯ ರಾಜ್ಯದಲ್ಲಿ ಮನವಿಯ ಅಂತಿಮ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ. ಅಧೀನ ಮತ್ತು ಸಿವಿಲ್, ಕ್ರಿಮಿನಲ್ ನ್ಯಾಯಾಲಯಗಳು ನೀಡುವ ತೀರ್ಪಂತ ಪ್ರಶ್ನಿಸಿ ಅವುಗಳನ್ನು ಪರಿಶೀಲಿಸುವಂತೆ ಮನವಿಯನ್ನು ಸಲ್ಲಿಸುವಂತಹ, ಅಂತಹ ಮನವಿಯನ್ನು ಸ್ವೀಕರಿಸಿ ವಿಚಾರಣೆ ಮಾಡುವಂತಹ ಒಂದು ಮನವಿ ಅಧಿಕಾರ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಸಂವಿಧಾನಬದ್ಧವಾಗಿ ನೀಡಲಾಗಿದೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡತಕ್ಕಂತಹ ಒಂದು ರಕ್ಷಕ ಅಂತ ನಾವಿಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಉಚ್ಚ ನ್ಯಾಯಾಲಯಕ್ಕೆ ಆ ಒಂದು ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾವುದೇ ವ್ಯಕ್ತಿ ಅಥವಾ ಸಂಘ ಸಂಸ್ಥೆ ಅಥವಾ ಸರ್ಕಾರದಿಂದ ನೀಡಲ್ಪಡ್ತಕ್ಕಂತಹ ಅಥವಾ ಸಂವಿಧಾನದಿಂದ ನೀಡಲ್ಪಡ್ತಕ್ಕಂತಹ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಪ್ರಜೆಗಳು ಅವುಗಳನ್ನು ರಕ್ಷಿಸುವಂತೆ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಉಚ್ಚ ನ್ಯಾಯಾಲಯವು ರಿಟ್ಗಳ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವಂತಹ ಒಂದು ಜವಾಬ್ದಾರಿಯನ್ನ ಮತ್ತು ಹೊಣೆಗಾರಿಕೆಯನ್ನು ಹೊಂದಿರ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ರಿಟ್ಗಳ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನು ಮಾಡೋದಾದ್ರೆ, ಸಂವಿಧಾನದಲ್ಲಿ ರಿಟ್ಗಳು ಏನೆಲ್ಲ ಕೆಲಸವನ್ನ ಮಾಡಬೇಕಾಗುತ್ತೆ ಅನ್ನತಕ್ಕದನ್ನ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡಬೇಕಾದ್ರೆ ಯಾವ್ಯಾವ ರಿಟ್ಸ್ ಅನ್ನ ನೀಡಲಾಗಿದೆ ಅನ್ನತಕ್ಕದನ್ನ ನಾವಿಲ್ಲಿ ನೋಡೋದಾದ್ರೆ, ಹೇಬಿಯಸ್ ಕಾರ್ಪಸ್ ಅಂತ ಬರುತ್ತೆ, ಮ್ಯಾಂಡಮಸ್ ಅಂತ ಬರುತ್ತೆ, ಪ್ರೊಹಿಬಿಷನ್ ಅಂತ ಬರುತ್ತೆ, ಸರ್ಶಿಯೋರರಿ ಅಂತ ಬರುತ್ತೆ, ಕೋವಾರೆಂಟ್ ಅಂತ ಬರುತ್ತೆ. ಸೊ ಇವೆಲ್ಲವೂ ಕೂಡ ಬಹುಮುಖ್ಯವಾಗಿ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಹಕ್ಕುಗಳನ್ನು, ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡತಕ್ಕಂತಹ ಒಂದು ಜವಾಬ್ದಾರಿನಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಮತ್ತು ನಾಲ್ಕನೇದಾಗಿ ನಾವು ಸಂವಿಧಾನದ ರಕ್ಷಕನಾಗಿ ರಾಜ್ಯ ಉಚ್ಚ ನ್ಯಾಯಾಲಯ ಇರುತ್ತೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ನೋಡೋದಾದ್ರೆ, ಸರ್ಕಾರದ ಅಂಗಗಳು ಅಂದ ತಕ್ಷಣ ನಾವು ಶಾಸಕಾಂಗ ಮತ್ತು ಕಾರ್ಯಾಂಗ, ಇದರ ಜೊತೆಯಲ್ಲಿ ನ್ಯಾಯಾಂಗ ಅಂತ ಹೇಳ್ತೇವೆ. ಆದರೆ ನ್ಯಾಯಾಂಗವನ್ನ ಹೊರತುಪಡಿಸಿ ಅಥವಾ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳು ಸಂವಿಧಾನದ ನಿಯಮಗಳನ್ನು ಉಲ್ಲಂಘಿಸಿದಾಗ ಕಾನೂನು ಬಾಹಿರವಾಗಿ ಎಸಿಂದು ಎಂದು ಘೋಷಿಸುವ ಮೂಲಕ ಸರ್ಕಾರವನ್ನ ಸಂವಿಧಾನವನ್ನು ರಕ್ಷಿಸುವಂತಹ, ಸಂವಿಧಾನದ ನಿಯಮಗಳನ್ನ, ಆಶಯಗಳನ್ನ ರಕ್ಷಿಸುವಂತಹ ಒಂದು ಜವಾಬ್ದಾರಿ ಉಚ್ಚ ನ್ಯಾಯಾಲಯಕ್ಕಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ದಾಖಲೆಗಳ ನ್ಯಾಯಾಲಯ ಅಂತಲೂ ಕೂಡ ನಾವಿಲ್ಲಿ ಉಚ್ಚ ನ್ಯಾಯಾಲಯವನ್ನ ಕರಿತೇವೆ. ಉಚ್ಚ ನ್ಯಾಯಾಲಯದ ಕಾರ್ಯ ಮತ್ತು ತೀರ್ಪುಗಳನ್ನ ದಾಖಲೆಯಲ್ಲಿಡಲಾಗುತ್ತೆ.
ಇದರ ಸದುಪಯೋಗವನ್ನ ಅಧೀನ ನ್ಯಾಯಾಲಯಗಳು ಅವಶ್ಯಕವೆನಿಸಿದಾಗ ಪಡೆದುಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇನ್ನ ಆರನೇದಾಗಿ ಬಹುಮುಖ್ಯವಾಗಿ ನಾವು ಮೇಲ್ವಿಚಾರಣಾಧಿಕಾರ ಅಂತ ಬರುತ್ತೆ. ತನ್ನ ಅಧೀನ ನ್ಯಾಯಾಲಯಗಳ ಕಾರ್ಯಕಲಾಪಗಳ ಬಗ್ಗೆ ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ಉಚ್ಚ ನ್ಯಾಯಾಲಯ ಹೊಂದಿರುತ್ತೆ. ತನ್ನ ಕಾರ್ಯಗಳ ಬಗ್ಗೆ ವರದಿಯನ್ನು ಒಪ್ಪಿಸೋದಕ್ಕೆ, ಲೆಕ್ಕಪತ್ರ ಸಲ್ಲಿಸೋದಕ್ಕೆ ಅಧೀನ ನ್ಯಾಯಾಲಯಗಳಿಗೆ ನಿರ್ದೇಶನವನ್ನು ನೀಡತಕ್ಕಂಥ ಒಂದು ಜವಾಬ್ದಾರಿ ರಾಜ್ಯ ಉಚ್ಚ ನ್ಯಾಯಾಲಯದ್ದಾಗಿರುತ್ತೆ. ಇನ್ನು 7ನೇಯ ಬಹುಮುಖ್ಯವಾದಂತಹ ಅಧಿಕಾರಗಳಲ್ಲಿ ಸಿಬ್ಬಂದಿಯ ನೇಮಕಾಧಿಕಾರವನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೊಂದಿರುತ್ತೆ. ತನ್ನ ನ್ಯಾಯಾಲಯಗಳ ಕಾರ್ಯಕಲಾಪಗಳಿಗೆ ಬೇಕಾಗುವಂತಹ ಸಿಬ್ಬಂದಿಗಳನ್ನ ನೇಮಿಸಿಕೊಳ್ಳುವಂತಹ ಒಂದು ಅಧಿಕಾರವನ್ನ ಉಚ್ಚ ನ್ಯಾಯಾಲಯ ಹೊಂದಿರುತ್ತೆ. ಉಚ್ಚ ನ್ಯಾಯಾಲಯ ತನ್ನ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಅಧೀನ ನ್ಯಾಯಾಲಯಗಳು ಮತ್ತು ಟ್ರಿಬ್ಯುನಲ್ಗಳ ಮೇಲೆ ನಿಯಂತ್ರಣವನ್ನ ಸಾಧಿಸತಕ್ಕಂತಹ ಒಂದು ಜವಾಬ್ದಾರಿಯನ್ನು ಹೊಂದಿರುತ್ತೆ. ಉದಾಹರಣೆಗೆ ನ್ಯಾಯಾಧೀಶರ ನೇಮಕಕ್ಕೆ ಸಂಬಂಧಪಟ್ಟಂತೆ, ಬಡ್ತಿಗೆ ಸಂಬಂಧಪಟ್ಟಂತೆ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ ಸಾಧಿಸತಕ್ಕಂಥ ಒಂದು ಕೆಲಸವನ್ನು ಕೂಡ ಇದು ಮಾಡುತ್ತೆ. 1962ರಲ್ಲಿ ಕೋಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ಗಳನ್ನ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಕರ್ನಾಟಕದಂತಹ ರಾಜ್ಯದಲ್ಲೂ ಕೂಡ ಉಚ್ಚ ನ್ಯಾಯಾಲಯ ತುಂಬಾ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಚರ್ಚೆಯನ್ನ ಮಾಡ್ತಾ 1966ನೇ ಇಸ್ವಿಯಲ್ಲಿ 4ನೇ ಹೈಕೋರ್ಟ್ ದೇಶದಲ್ಲಿ ಅಲಹಾಬಾದ್ ಹೈಕೋರ್ಟ್ ಕಾರ್ಯಾರಂಭವನ್ನ ಮಾಡುತ್ತೆ. ಪ್ರಾಯಶಃ ನಮಗೆ ಗೊತ್ತಿರಬೇಕಾಗತ್ತೆ, ಇವತ್ತು ಇಡೀ ದೇಶದಲ್ಲಿ ಇರ್ತಕ್ಕಂತಹ ಒಟ್ಟು 25 ಹೈಕೋರ್ಟ್ಗಳಲ್ಲಿ ಅತಿ ಹೆಚ್ಚು ವ್ಯಾಪ್ತಿಯನ್ನ, ಹೆಚ್ಚು ನ್ಯಾಯಾಧೀಶರನ್ನು ಹೊಂದಿರತಕ್ಕಂತಹ ಒಂದು ಬಹುದೊಡ್ಡ ಉಚ್ಚ ನ್ಯಾಯಾಲಯ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಅಂತ ನಾವಿಲ್ಲಿ ಪರಿಗಣಿಸ್ತೇವೆ. ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂತಹ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ಬಹುಮುಖ್ಯವಾಗಿ ನಾವಿಲ್ಲಿ ಪರಿಗಣಿಸುವಂತಕ್ಕದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದರ ಜೊತೆಯಲ್ಲಿ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ ಹಾಗೆ ರಾಜ್ಯ ಹೈಕೋರ್ಟಿನ ಅಧೀನದಲ್ಲಿ ಎಲ್ಲ ಅಧೀನ ನ್ಯಾಯಾಲಯಗಳು ಕೂಡ ಕಾರ್ಯವನ್ನು ನಿರ್ವಹಿಸುತ್ತವೆ. ಜಿಲ್ಲಾ ನ್ಯಾಯಾಧೀಶರುಗಳ ನೇಮಕಕ್ಕೆ ಸಂಬಂಧಪಟ್ಟಂತೆ ಅಧೀನ ನ್ಯಾಯಾಲಯಗಳಲ್ಲಿ ಎಲ್ಲ ಕಾರ್ಯಗಳನ್ನು ಸಂವಿಧಾನಬದ್ಧವಾಗಿ ನಿರ್ವಹಿಸೋದಕ್ಕೆ, ನ್ಯಾಯಾಂಗ ವ್ಯವಸ್ಥೆಗೆ ಅನುಗುಣವಾಗಿ ನಿರ್ವಹಿಸೋದಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ನಿರ್ದೇಶನವನ್ನ ನೀಡುತ್ತದೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ರಾಜ್ಯ ಉಚ್ಚ ನ್ಯಾಯಾಲಯ ಬಹುಮುಖ್ಯವಾಗಿ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನತಕ್ಕದ್ದನ್ನು ಕೂಡ ಗಮನದಲ್ಲಿಟ್ಕೊಂಡು ನ್ಯಾಯಾಂಗ ವ್ಯವಸ್ಥೆನಲ್ಲಿ ನ್ಯಾಯಾಲಯಗಳ ಪಾತ್ರ ಇವತ್ತು ಬಹುಮುಖ್ಯ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಲಯಗಳು ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸಿದ್ರೆ ಪ್ರಜಾಪ್ರಭುತ್ವ ಜೀವಂತಿಕೆಯಿಂದ ಕೂಡಿರ್ತದೆ ಅನ್ನತಕ್ಕದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಟ್ಟಾರೆ ಹೈಕೋರ್ಟ್ನ ಪಾತ್ರ ಬಹುಮುಖ್ಯವಾಗಿರ್ತದೆ. ಹೈಕೋರ್ಟ್ನ ಕಾರ್ಯನಿರ್ವಹಣೆ ಸುಪ್ರೀಂ ಕೋರ್ಟ್ಗೆ ಬಹುಮುಖ್ಯವಾದಂತಹ ಒಂದು ಆಧಾರವಾಗಿರ್ತದೆ ಅನ್ನತಕ್ಕದ್ದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳಿಗೆ ಯಾವ ರೀತಿ ನಾವು ಹೆಚ್ಚಿನ ಮನ್ನಣೆಯನ್ನು ಕೊಟ್ಟು ನಾವು ವ್ಯಾಸಂಗವನ್ನು ಮಾಡ್ತೀವೋ, ಅಭ್ಯಾಸವನ್ನ ಮಾಡ್ತೀವೋ, ಅದೇ ರೀತಿಯಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯಗಳಿಗೆ, ಹೈಕೋರ್ಟ್ಗೂ ಕೂಡ ಹೆಚ್ಚಿನ ಒಂದು ಮಹತ್ವವನ್ನ ನೀಡಿ ಉಚ್ಚ ನ್ಯಾಯಾಲಯಗಳ ಅಭ್ಯಾಸವನ್ನ, ವ್ಯಾಸಂಗವನ್ನ ತಾವು ಮಾಡಬೇಕಾಗುತ್ತೆ ಅನ್ನತಕ್ಕದ್ದನ್ನು ಕೂಡ ಇಲ್ಲಿ ತಿಳಿಸಬೇಕಾಗತ್ತೆ. ಇದು ಕೂಡ ಸ್ನಾತಕ ಪದವಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಗತ್ಯವಾದಂತಹ ಒಂದು ಪಠ್ಯ ವಿಷಯ ಅಂತ ನಾನಿಲ್ಲಿ ಪರಿಭಾವಿಸ್ತಾ ಇಷ್ಟು ವಿಷಯಗಳನ್ನ ನಾನು ಮಂಡಿಸುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.